ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ದೂರ ದೂರದ ಮಂಡ್ಯ, ಮೈಸೂರು, ಬೆಂಗಳೂರು, ಗುಲ್ಬರ್ಗ, ರಾಯಚೂರು ಎಲ್ಲಾ ಕಡೆಯಿಂದ ವೀಕ್ಷಕರು ಅಮ್ಮನವರ ಮುಂದೆ ಕೂತ್ಕೊಂಡು ನಿಮ್ಮ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತ ಬಂದಿದ್ದಾರೆ. ಹೋದ ವರ್ಷ ವರಲಕ್ಷ್ಮಿ ಹಬ್ಬ ನಾನು ಮಾಡೋಕ್ಕೆ ಆಗಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ತುಂಬಾ ಡಿಪ್ರೆಷನ್ಗೆ ಹೋಗೋ ಮೂಮೆಂಟ್ ಎಲ್ಲ ಆಗ್ಬಿಟ್ಟಿತ್ತು ನಂದು. ಇರೋನೊಬ್ಬ ಮಗ, ಅವನ್ನ ಕೇರ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಒಂದ್ ಕಡೆ ಮಗಳು ಪ್ರಾಬ್ಲಮ್, ಅವಳು ಜೀವನದಲ್ಲಿ ಚೆನ್ನಾಗಿದ್ಲು. ಹೋಗ್ತಾ ಹೋಗ್ತಾ ಅವಳದು ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು. ಅವಳು ಬಂದ್ ಮನೆಯಲ್ಲೇ ಕುತ್ಕೊಂಡ್ಲು. ಈ ಕಡೆ ಹಸ್ಬೆಂಡ್ ಸಮಸ್ಯೆ, ಕೆಲ್ಸಕ್ಕೆ ಹೋಗ್ತಿಲ್ಲ. ಈ ಕಡೆ ಮಗಳ ಸಮಸ್ಯೆ, ಅಳಿನ ಸಮಸ್ಯೆ, ತುಂಬಾ ಅಂದ್ರೆ ತುಂಬಾ ಜೀವನನೇ ಬೇಡ. ಏನು ಓದಕ್ಕೆ ಆಗ್ತಿರ್ಲಿಲ್ಲ. ಬೇರೆ ನನ್ನ ಫ್ರೆಂಡ್ಸ್ ಮಾರ್ಕ್ಸ್ ಎಲ್ಲ ನೋಡಿ ನನಗೆ ಬೇಜಾರಾಗ್ತಿತ್ತು. ನಾನು ಯಾಕೆ ಹಿಂಗಾಗ್ಬಿಟ್ಟೆ, ಅಷ್ಟೇ ಮುಗೀತು. ಇನ್ನು ಎಲ್ಲ ಕಣ್ಣು ಬಿತ್ತು, ಮುಗ್ದೋಯ್ತು ನನ್ನ ಕತೆ ಅನ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ನಾನು ನೋಡಿದ್ನಲ್ಲ, ನಿಮ್ಮನ್ನು ನೋಡಿದ್ನಲ್ಲ, ಕೊನೆ ಶ್ರೀಚಕ್ರ ನೋಡಿದ್ನಲ್ವಾ, ಮನೆಗೆ ಬಂತಲ್ವಾ, ಆ ಬ್ರೈಟ್ನೆಸ್ ಸ್ಟಾರ್ಟ್ ಆಯ್ತು. ಸೊ ಅವತ್ತಿಂದ ಇವತ್ತವರೆಗೂ ನಿಮ್ಮನ್ನ ಅದೇ ರೀತಿ ನಂಬ್ತೀನಿ. ನೀವು ಹೇಳೋ ಎಲ್ಲ ಪರಿಹಾರಗಳೆಲ್ಲ ನಾನು ಮನೇಲಿ ಮಾಡ್ತೀನಿ. ಅದು ಬುಕ್ ಮಾಡಿ 2-3 ದಿವಸಕ್ಕೇನೆ ಒಂದೊಂದೇ ಸುಧಾರಣೆ ಬರ್ತು. ನಿಮ್ಮ ದಯೆಯಿಂದ ಒಳ್ಳೇದಾಯ್ತು. ಶ್ರೀಚಕ್ರ ಮನೆಗೆ ಬಂದ್ಮೇಲೆ ತುಂಬಾ ಖುಷಿಯಾಗಿದ್ದೀವಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ಇವತ್ತು ಅತ್ಯಂತ ಸುದಿನ, ಸಂತೋಷದ ದಿನ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ತಾವೇನಿಲ್ಲಿ ನೋಡ್ತಾ ಇದ್ದೀರಿ, ವಿಜೃಂಭಣೆಯಿಂದ ಅದ್ಧೂರಿಯಿಂದ ಅಮ್ಮನವರ ಪೂಜೆ ಆಗಿದೆ. ಇದೇ ಸಂತೋಷದ ಸಂದರ್ಭದಲ್ಲಿ ದೂರ ದೂರದ ಮಂಡ್ಯ, ಮೈಸೂರು, ಬೆಂಗಳೂರು, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಿಂದ ವೀಕ್ಷಕರು ನಮ್ಮ ಸ್ಟುಡಿಯೋಗೆ ಬಂದು, ಪಾಡ್ಕಾಸ್ಟ್ ಸ್ಟುಡಿಯೋಗೆ, ಗುರುಗಳೇ ನಾವು ಮಾತಾಡ್ತೀವಿ, ನಾವು ಇವತ್ತು ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆ, ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೊಂಡು ಬಂದಿದ್ದೀವಿ, ಅಮ್ಮನವರ ಮುಂದೆ ಕೂತ್ಕೊಂಡು ನಿಮ್ಮ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತ ಬಂದಿದ್ದಾರೆ. ಮೊಟ್ಟ ಮೊದಲೇದಾಗಿ 4 ಜನ ಹ್ಯಾಪಿ ಸಂತೃಪ್ತ ವೀಕ್ಷಕರು ಬಂದಿದ್ದಾರೆ. ಅವರ ಹೆಸರು ಮತ್ತು ಊರನ್ನು ಒಂದೊಂದಾಗಿ ಕೇಳ್ತಾ ಅವರ ಅನುಭವಗಳನ್ನು ಹಂಚಿಕೊಳ್ಳೋಣ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ಬಂದಿದ್ದೀರಾ? ನಾನು ಇದೇ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಿಂದ. ನನ್ನ ಹೆಸರು ದಿವ್ಯಾ ಅಂತ. ನಿಮ್ಮ ಹೆಸರು? ನಮಸ್ಕಾರ ಗುರುಜಿ, ತುಂಬಾ ಸಂತೋಷ ಆಗ್ತದೆ. ನನ್ನ ಹೆಸರು ಸುಪ್ರಿಯಾ, ನಾನು ಇಲ್ಲೇ ಬೆಂಗಳೂರಿಂದ ಬಂದಿದ್ದೀನಿ. ಅಮ್ಮ ನೀವು? ನಮಸ್ಕಾರ ಗುರುಜಿ, ನಾನು ಇಲ್ಲಿ ಮಂಡ್ಯದಿಂದ ಬಂದಿದ್ದೀನಿ. ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತಿದೆ. ತಮ್ಮ ಹೆಸರು? ಮಂಜುಳಾ. ನೀವು? ನಮಸ್ತೆ ಗುರುಜಿ, ನನ್ನ ಹೆಸರು ರಕ್ಷಿತಾ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ತುಮಕೂರಿಂದ ಬಂದಿದ್ದೀರಾ. ಈಗ ನಾನು ಒಂದೊಂದಾಗಿ ಒಬ್ಬೊಬ್ಬರ ಸಮಸ್ಯೆ ನೋಡಿ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಇದೆ. ಈ ಪೂಜೆಯ ಸಂದರ್ಭದಲ್ಲಿ ಬಂದಿದ್ದೀರಿ. 2-3 ವರ್ಷದ ಹಿಂದೆ ನಿಮ್ಮ ಜೀವನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕಳೆ ಇತ್ತ, ಸಂತೋಷ ಇತ್ತ, ನೆಮ್ಮದಿ ಇತ್ತ, ಇಲ್ವಾ ಅನ್ನೋದನ್ನು ಒಬ್ಬೊಬ್ಬರ ಹತ್ರ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ ನಿಮ್ಮಿಂದ ಶುರು ಮಾಡ್ತೀನಿ. ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ 2-3 ವರ್ಷದ ಹಿಂದೆ ಜೀವನ ಹೇಗಿತ್ತು? ಮೊದಲಿಗೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಗುರುಗಳೇ. ತುಂಬ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬ ಖುಷಿ ಆಯಿತು ನೋಡಿ. ಹೋದ ವರ್ಷ, ಹಿಂದಿನ ವರ್ಷ ಎಲ್ಲ ಪರವಾಗಿಲ್ಲ. ತಾಯಿ ಮಹಾಲಕ್ಷ್ಮಿ ಮನೇಲಿದ್ದರೆ ಖುಷಿ ಸದಾ ಇದ್ದೇ ಇರುತ್ತೆ. ಆದರೆ ನಮ್ಮದು ಅಂತ ಒಂದು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಯಾರಿ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗೇ ಬಂತು. ಆಮೇಲೆ ನಾನು ಅಕ್ಕಪಕ್ಕದವರೆಲ್ಲ ಬಂದು ತೊಗೊಳಕ್ಕೆ ಸ್ಟಾರ್ಟ್ ಮಾಡೋರು, ನೋಡೋರು, ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಹೇಗೆ ಇದೆಲ್ಲ ಹಂಗೆ ಹಿಂಗೆ ಅಂತ. ಬಿಸ್ನೆಸ್ ಅಂದಮೇಲೆ ಮಾಮೂಲಿ ಅಲ್ವಾ ಅಮ್ಮ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಗೊತ್ತಿಲ್ಲ ಗುರುಗಳೇ, ಸೀದಾ ಡಲ್ ಆಗ್ತಾ ಹೋಗ್ತು. ಹೋದ ವರ್ಷ ವರಲಕ್ಷ್ಮಿ ಹಬ್ಬ ನಾನು ಮಾಡೋಕ್ಕೆ ಆಗಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಸಾಲ ಎಲ್ಲ ತುಂಬಾ ಮಾಡ್ಕೊಂಡಿದ್ದ ಈ ಬಟ್ಟೆಗಳೆಲ್ಲ ಬಿಸ್ನೆಸ್, ಆಮೇಲೆ ಬಂಡವಾಳ ಹಾಕಬೇಕು. ಬಿಸ್ನೆಸ್ ಅಂದಮೇಲೆ ಮಾಮೂಲಿ ಸಾಲ ಆಗ್ತಾ ಹೋಗ್ತು. ಅದೇನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಗಳು. ಅದು ನೆನೆಸ್ಕೊಂಡಷ್ಟು ತುಂಬಾ ಫೀಲ್ ಆಗ್ತಾ ಹೋಗುತ್ತೆ. ಕಷ್ಟದ ದಿನಗಳನ್ನ ನೆನೆಸ್ಕೊಂಡಾಗ ಕಣ್ಣು ತುಂಬುತ್ತೆ, ಎಮೋಷನಲ್ ಆಗ್ತೀವಿ. ಅಂದ್ರೆ ಯಾವ ತರ ಈ ನಿಮ್ಮ ಅಂದ್ರೆ ಏನ್ ಹೇಳ್ತಾರೆ ನೋಡಿ, ಒಳೊಳಗೆ ಶತ್ರುತ್ವ ಅಂತ. ಮೇಲ್ಮೇಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಬೆನ್ನ ಹಿಂದೆ ಚೂರಿ ಹಾಕ್ತಾರೆ ಅಂತ ಹೇಳಿ. ಪಾಪ ನೀವು ನಿಮ್ಮ ಬಂದಾಗ ಹೇಳ್ತಾ ಇದ್ರಿ,
ಆ ಸಾರಿ ಬಿಸ್ನೆಸ್ ಮಾಡಬೇಕು ಅನ್ನೋದು ನನ್ನ ಬಹಳ ದಿನಗಳ ಕನಸಾಗಿತ್ತು. ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ನಿಮಗೆ? ಗಂಡ, ಮಕ್ಕಳು ಅಥವಾ ಅತ್ತೆ ಮಾವ ಯಾವ ತರ ಇತ್ತು ಅವ್ರ ರಿಯಾಕ್ಷನ್? ನನ್ನ ಹಸ್ಬೆಂಡ್ ತುಂಬಾ ಖುಷಿಯಿಂದನೇ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಅವರು ರಿಯಲ್ ಎಸ್ಟೇಟ್ ಕೆಲಸ ಮಾಡೋದು, ಅವ್ರದ್ದು ಎಲ್ಲ ಚೆನ್ನಾಗಿ ನಡೀತಿದೆ. ಬಟ್ ಇವ್ರು ಮಾಡ್ತಿದಾರ, ನಾನು ಯಾಕೆ ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಆಸೆ ಇರುತ್ತೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಎಲ್ಲ ನನ್ನ ಪರಿಚಯದಸ್ತರೆಲ್ಲ ಬಂದು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಗೊತ್ತಿಲ್ಲ ಕಣ್ ಬಿತ್ತೋ ಏನು ಕತೆನೋ, ಎಲ್ಲ ಡಲ್ ಆಗೋಯ್ತು ಗುರುಗಳೇ. ದಿವಸಕ್ಕೆ ಎಷ್ಟು ಬಿಸ್ನೆಸ್ ಆಗ್ತಿತ್ತು? ಸಾರಿ ಎಷ್ಟು ಸೇಲ್ ಮಾಡ್ತಾ ಇದ್ರಿ, ಆಫ್ಲೈನ್ ಆನ್ಲೈನ್ ಎರಡು ಸೇರಿ? ಎರಡು ಸೇರಿ 400ರಿಂದ ಒಂದು 500 ಸ್ಯಾರೀಸ್ ಎಲ್ಲ ಸೇಲ್ ಮಾಡ್ತಾ ಇದ್ದೆ. ಒಳ್ಳೆ ಆದಾಯ ಇತ್ತು ಹಾಗಾದ್ರೆ? ಒಳ್ಳೆ ಆದಾಯ, ಇನ್ಕಮ್ ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಡಲ್ ಆಗ್ತಾ ಹೋಯ್ತು ಗುರುಗಳೇ. ತುಂಬಾ ಸಾಲ ಆಗಿತ್ತ? ಹೌದು, ತುಂಬಾ ಸಾಲಗಾರಿಂದ ಕಾಟ, ಆಮೇಲೆ ಫ್ರಸ್ಟ್ರೇಷನ್, ಅದೆಲ್ಲ ತುಂಬಾ ಡಿಪ್ರೆಷನ್ಗೆ ಹೋಗೋ ಮೂಮೆಂಟ್ ಎಲ್ಲ ಆಗ್ಬಿಟ್ಟಿತ್ತು ನಂದು. ಇದನ್ನ ಹೇಗೆ ನೀವು ಮನೆಯವ್ರ ಮೇಲೆ ಸಿಟ್ಟನ್ನ ಟ್ರಾನ್ಸ್ಫರ್ ಮಾಡ್ತಿದ್ರಾ, ತೀರಿಸ್ಕೊತಿದ್ರಾ, ಯಾವ ತರ ಇತ್ತು? ಅಯ್ಯೋ, ಸುಮ್ಮನೆ ಕೂಗಾಡ್ತಿದ್ದೆ. ಒಂದೊಂದ್ಸತಿ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಿದ್ದೆ. ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಡಿ ಅನ್ನೋ ಥರ. ನನ್ನ ಬಗ್ಗೆ ನನಗೆ ಪ್ರಶ್ನೆ ಆಗ್ಬಿಡ್ತಾ ಇತ್ತು, ಏನಕ್ಕೆ ಹಿಂಗಾಗ್ತಿದೆ, ಏನು ಎತ್ತ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಮಂಕ್ ಆಗ್ಬಿಟ್ಟೆ. ಕೇರ್ ಮಾಡ್ತಾ ಇದ್ರ ಮಕ್ಕಳನ್ನೆಲ್ಲ? ನನ್ನ ಮಗನಂತೂ ನಾನು ಮಾತಾಡ್ಸಕ್ಕೆ ಹೋಗ್ತಿರ್ಲಿಲ್ಲ. ಇರೋನೊಬ್ಬ ಮಗ, ಅವನ್ನ ಕೇರ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಬಿಸ್ನೆಸ್ ಎಲ್ಲ ಫ್ರಸ್ಟ್ರೇಷನ್ ನೀವು ತಗೊಂಡು ಇವಾಗ ಹೇಗೆ ಒಂದು ದುಃಖ ಮಡಗಟ್ಟಿದೆ, ಆ ತರದ ಸನ್ನಿವೇಶ ಇತ್ತು. ಹೌದು. ಆಯ್ತಮ್ಮ, ಬರ್ತೀನಿ, ನಿಮಗೆ ಮತ್ತೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವ್ ಹೇಳಿ, ಯಾವ ಸರ? ನಿಜ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನೋಡಿ. 1 ವರ್ಷದಿಂದ ಅನ್ಕೊಂತಿದ್ದೆ ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ. ಬಟ್ ದೇವ್ರ ಕೃಪೆಯಿಂದ ಇವತ್ತು ನಿಮ್ಮನ್ನ ನೋಡ್ತಿದ್ದೀನಿ, ನಿಮ್ ಜೊತೆ ಮಾತಾಡ್ತಿದ್ದೀನಿ. ತುಂಬಾ ಸಂತೋಷ ಆಗ್ತಿದೆ ನನಗೆ. ಗುರುಗಳೇ, ಆಯಿತು, ಗ್ರ್ಯಾಜುಯೇಷನ್ ಎಲ್ಲ ಮುಗೀತು, ಇನ್ನೇನು ಜಾಬ್ ಸೇರ್ಕೋಬೇಕು. ಮನೇಲಿ ಪ್ರೆಷರು ಜಾಸ್ತಿ ಇತ್ತು, ಹಂಗೆ ಹಿಂಗೆ ತುಂಬ ಕಷ್ಟ ಬಿದ್ದೆ ಜಾಬ್ ಹುಡ್ಕೊಳ್ಳೋಕ್ಕೆ. ತುಂಬ ಪ್ರತಿಯೊಂದು ಕಂಪ್ನಿಗೆ ಹೋದ್ರು ಕೊಡ್ತಿದ್ದೆ, HR ಇಂಟರ್ವ್ಯೂಸ್ ಆಗ್ತಿತ್ತು, ಮತ್ತು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತಿದ್ರು. ಮತ್ತು ನೋಡ್ತಿದ್ದೆ, ವೆಯ್ಟ್ ಮಾಡಿ ಅದು ಅಷ್ಟೇ ಹಂಗೆ ಹೋಗ್ತಿತ್ತು. ಯಾರು ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಈ ಥರ ಸೆಲೆಕ್ಟ್ ಆಗಿದ್ದೀನಿ ಅಂತ. ತುಂಬ ಅಂದರೆ ತುಂಬ ಆಯಿತು. ಸೊ ಡಿಪ್ರೆಷನ್ ಸ್ಟೇಜ್ಗೆ ಹೋಯಿತು, ಅದು ಆ್ಯಂಗ್ಸೈಟಿ ಎಲ್ಲ ಬಂದುಬಿಡ್ತು ಒಂದೇ ಸರಿ. ಅದೇನಾಗ್ತಿತ್ತಂದರೆ ಅದನ್ನೆಲ್ಲ ನಾನು ಬೇರೆಯವ್ರ ಮೇಲೆ ನೋಡ್ಸೋದು ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ ಫ್ರೆಂಡ್ಸು, ತಮ್ಮ, ತಂಗಿ, ಅಕ್ಕ ಎಲ್ಲರ ಮೇಲೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ತುಂಬ ಕಷ್ಟ ಆಯಿತು ಜಾಬ್ ಸೇರ್ಕೊಳ್ಳೋಕ್ಕೆ. ಹಿಂಗೆ ಜಾಬ್ ಸೇರಿಕೊಂಡೆ, ಆಯಿತು ಅಂದ್ಕೊಂಡೆ. 100% ಕೊಟ್ಟೆ ನಾನು ಜಾಬಲ್ಲಿ. ಸಿಕ್ತಲ್ವಾ, ಚೆನ್ನಾಗಿ ಓದ್ತಿದ್ದೆ, ಚೆನ್ನಾಗಿ ಜಾಬ್ ಮಾಡಬೇಕು, ಒಳ್ಳೆ ಹೆಸರು ತೊಗೋಬೇಕು, ಒಳ್ಳೆ ಹೈಕ್ ಬರಬೇಕು, ಮನೆಯವ್ರಿಗೆ ಸಪೋರ್ಟಾಗಿರಬೇಕು ಅಂತ ತುಂಬ ಆಸೆ ಇತ್ತು. ಮಾಡ್ತಿದ್ದೆ, ಎಲ್ಲ ಚೆನ್ನಾಗೇ ನಡೀತಿತ್ತು. ಮತ್ತು ಹಂಗೆ ಸ್ಟಾರ್ಟ್ ಆಯಿತು, ನನ್ನ ಪ್ರಾಬ್ಲಮ್ ಬರೋದು ಸ್ಟಾರ್ಟ್ ಆಯಿತು. ಮ್ಯಾನೇಜರು ಸ್ವಲ್ಪ ಟಾಸ್ಕ್ ಆಗಲಿ, ಪ್ರಾಜೆಕ್ಟ್ಸ್ ಆಗಲಿ, ಕ್ಲೈಂಟ್ಸ್ ಮೀಟಿಂಗ್ಸ್ ಆಗಲಿ ಚೆನ್ನಾಗಿ ಮಾಡ್ತಿದ್ದೆ, ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಬಟ್ ಅದು ಅಪ್ರಿಸಿಯೇಷನ್ ಎಲ್ಲ ಬೇರೆಯವ್ರಿಗೆ ಸಿಗ್ತಿತ್ತು, ಅವ್ರೇನು ಕೆಲಸ ಮಾಡ್ತಿರ್ಲಿಲ್ಲ. ಅವ್ರಿಗೆ ಇನ್ಕ್ರಿಮೆಂಟ್ ಆಗ್ತಾ ಇತ್ತು, ನಿಮ್ಗೆ ಬೇಜಾರಾಗುತ್ತೆ? ತುಂಬ ಬೇಜಾರಾಗ್ತಿತ್ತು ನನಗಾದ್ರೆ. ಅಂದರೆ ಹೇಗಾಗ್ತಿತ್ತು ಅಂದರೆ ಒಬ್ಬಳೆ ಕುತ್ಕೊಂಡು ಆಡೋ ಸ್ಟಾರ್ಟ್ ಆಯಿತು ನನಗೆ ತುಂಬ. ಅದ್ರ ಬಗ್ಗೆ ಬಾಧೆ ಬೀಳೋದು, ಲೈಕ್ ಅಂದರೆ ಅನ್ಕೊತಾ ಇರಲಿಲ್ಲ. ಅಂದರೆ ನಾನು ಈ ಸ್ಟೇಜಿಗೆ ಬರ್ತೀನಾ ಅಂತ ಅನಿಸ್ಬಿಟ್ಟಿತ್ತು ನನಗೆ. ನಾನು ಹಾರ್ಡ್ ವರ್ಕ್ ಮಾಡಿ 24 hours ಮೀಟಿಂಗ್ ಶಿಫ್ಟ್ ಆಗೋದ್ರೂ ಮತ್ತೆ ಮನೆಗೆ ಬಂದು ಮತ್ತೆ ಹೆಲ್ಪ್ ಮಾಡಿ ಟೀಮ್ಗೆ ಎಲ್ಲ ಮಾಡ್ತಿದ್ರು. ಬೇರೆಯವ್ರಿಗೆ ಅಪ್ರಿಷಿಯೇಷನ್ ಎಲ್ಲ ಸಿಗೋದು, ಹೈಕ್ ಸಿಗೋದು ಅವ್ರಿಗೆ. ನಾನು ಎಷ್ಟು ವರ್ಕ್ ಮಾಡಿದ್ರು ಏನೂ ಆಗ್ತಿರಲಿಲ್ಲ. ಹೇಗಾಗ್ತಿತ್ತು ಅಂದರೆ ಯಾರೋ ಕೆಲಸಕ್ಕೆ ಇನ್ಯಾರಿಗೂ ಸಿಗ್ದಂಗೆ, ಪ್ರತಿಫಲ ಸಿಗ್ದಂಗೆ. ಒಬ್ರು ಕೆಲಸ ಮಾಡಿದ್ರೆ ಇನ್ನೊಬ್ರಿಗೆ ಸಿಕ್ಕಂಗೆ ಅದು ಹಿಂಗಾಗೋಗ್ತಿತ್ತು. ಅಂದರೆ ಕೋಪ, ಡಿಪ್ರೆಷನ್, ಅವ್ರ ಮೇಲೆ ಕಿರ್ಚಕ್ಕಾಗ್ದಿರಾ, ಮ್ಯಾನೇಜರ್ ಮೇಲೆ ಇರೋ ಕೋಪ, HR ಮೇಲೆ ಇರೋ ಕೋಪ ಎಲ್ಲ ಮನೇಲಿ ಬಂದು ನೋಡಿಸ್ತಿದ್ದೆ ನಾನು. ಹೇಗಾಗ್ತಿತ್ತು ಅಂದರೆ ಪೇರೆಂಟ್ಸ್ಗೆ ಅವ್ರಿಗೂ ಬೇರೆ ಟೆನ್ಷನ್ಸ್ ಇರುತ್ತೆ. ನಂಗೆ ತಮ್ಮ, ತಂಗಿ ಇಬ್ಬರು ಇದ್ದಾರೆ. ಸೊ ಅವ್ರ ಎಜುಕೇಷನು ಅವ್ರದ್ದೆಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಮನೇಲಿ ಅಮ್ಮ ಹೌಸ್ ವೈಫು, ಅಪ್ಪ ಹಿಂಗೆ ಸ್ವಲ್ಪ ಬಿಸ್ನೆಸ್ ಮಾಡ್ತಿದ್ದಾರೆ ಆಚೆ. ಸೊ ಅದರಲ್ಲಿ ಸ್ವಲ್ಪ ಕಷ್ಟ ಇದೆ, ಬಿಸ್ನೆಸ್ಸಲ್ಲೂ ಕಷ್ಟ, ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದು ಅಂದರೆ ಸ್ವಲ್ಪ ಅವ್ರಿಗೂ ತುಂಬ ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಆ ಟೆನ್ಷನಲ್ಲಿ ನನ್ನ ಟೆನ್ಷನ್ ಎತ್ಕೊಂಡೋಗಿ ಅವ್ರ ಮೇಲೆ ನೋಡಿಸಿ, ಅವರಲ್ಲಿ ಜಗಳ ಮಾಡಿಕೊಂಡು, ಮನೆಯಲ್ಲಿ ಎಲ್ಲ ಕಿರ್ಚ್ಕೊಂಡು, ಸುಮ್ಮನೆ ಕೋಪ ಮಾಡಿಕೊಂಡು ಎಲ್ಲ, ಅಂದರೆ ಒಂಥರ ಮನಶಾಂತಿ ಇರ್ದಿರ ಆಗೋಯ್ತು ಮನೆಯಲ್ಲೆಲ್ಲ. ಈ ನಿಮ್ ಕೆಲಸ ಸಿಕ್ಕಿದೆ ಅನ್ನೋ ಒಂದು ಆ ಖುಷಿಗೆ ನೀವು ಒಂದು ಸ್ವಲ್ಪ ಲೋನ್ ಕೂಡ ಮಾಡ್ಕೊಂಡ್ಬಿಟ್ಟೆ ಗುರುಜಿ ಅಂತ ಬಂದಾಗ ಹೇಳ್ತಾ ಇದ್ರಿ, ಅದೇ ಅಷ್ಟು ನಿಮ್ಮನ್ನ ಕಷ್ಟ ಕೊಡ್ತು? ಕೆಲಸ ಸಿಕ್ಕಿದೆ ಅನ್ನೋ ಭರವಸೆಗೆ ತುಂಬ ಕಷ್ಟ ಆಯಿತು. ಅದು ಹೇಗಾಯಿತು ಅಂದರೆ ಲೈಕ್ ಆ ಐಡಿಯಾ ಇರಲಿಲ್ಲ ನನಗೆ ಮಾಡಬೇಕು ಅಂತ, ಬಟ್ ಮಾಡಬೇಕಾಯ್ತು. ಅದು ಯಾಕೆ ಅಂತ ಗೊತ್ತಿರಲಿಲ್ಲ. ಜಾಬ್ ಬಂದಿದೆ ಅಲ್ವಾ ಬಿಡು, ಇನ್ನೇನಿದೆ ಅಂದ್ಕೊಂಡಿದ್ದೆ, ತೀರಿಸ್ಬೋದಲ್ಲ ಅಂದ್ಕೊಂಡಿದ್ದೆ. ಬಟ್ ಇವಾಗ ಇಲ್ಲಿ ಜಾಬಲ್ಲೂ ಕಷ್ಟ, ನಾವು ಪಡೋ ಕಷ್ಟಕ್ಕೆ ಅಲ್ಲಿ ಪ್ರತಿಫಲ ಸಿಗ್ತಿರ್ಲಿಲ್ಲ. ಸೊ ಇಲ್ಲಿ ಜಾಬ್ ಅಲ್ಲಿ ಕಷ್ಟ ಜೊತೆಗೆ ಸಾಲದ ಕಷ್ಟ ಎರಡು ಸಿಕ್ಕಾಕೊಂಡ್ಬಿಟ್ಟು ಆ ಟೆನ್ಷನ್ ಎಲ್ಲ ಮನೇಲಿ ನೋಡ್ಸೋದು, ನಮ್ಮ ಪೇರೆಂಟ್ಸ್ಗೆ ನನಗೆ ಜಗಳ ಆಗೋದು, ಅವ್ರ ಜೊತೆ ಮಾತಾಡ್ತಿರ ಇರೋದು,
ಅಂದರೆ ಹಿಂಗೆ ಮನೇಲಿ ಮನಸ್ಪರ್ಧೆಗಳು ತುಂಬ ಬರ್ತಿತ್ತು. ಇದೇ ಸಂದರ್ಭದಲ್ಲಿ ನಿಮಗೆ ಪ್ರಪೋಸಲ್ ಕೂಡ ಬರ್ತಾ ಇತ್ತು, ಮ್ಯಾರೇಜ್ ಅಲೈನ್ಸಸ್, ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ನೀವು? ಅದು ಬಂತು. ಇವಾಗ ಹೇಗಾಗಿದೆ ಅಂದರೆ ಲೈಕ್ ಮನೆ ಸಿಚುವೇಶನ್ ಚೆನ್ನಾಗಿಲ್ಲ. ಅಂದರೆ ಇನ್ನೊಂದು ಏನಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅನ್ಕೊತಾ ಇದ್ದೀನಿ, ಬಟ್ ಇನ್ನೂ ಆಗಿಲ್ಲ ಅದು. ಸಪೋರ್ಟ್ ಮಾಡಲೇಬೇಕು. ಇನ್ನು ಡಿಪೆಂಡೆಂಟ್ ಆಗಿದ್ದೀನಿ ನಾನು ಇನ್ನು ಪೇರೆಂಟ್ಸ್ ಮೇಲೆ. ಯಾಕಂದರೆ ಕಂಪ್ನಿ ವರ್ಕ್ ಅಷ್ಟು ಕೊಡ್ತಿಲ್ಲ ಸ್ಯಾಲ್ರಿ, ಇನ್ನೂ ಬರ್ತಿಲ್ಲ, ಇನ್ನೂ ಜಾಸ್ತಿ ಬೇಕು, ಇನ್ನೂ ಕಷ್ಟ ಬೀಳಬೇಕು, ಇನ್ನೂ ಸ್ಯಾಲ್ರಿ ಬರಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ಮನೆ ಕಟ್ಟಬೇಕು, ನನ್ನ ತಮ್ಮ ತಂಗಿಗೆ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು, ಎಜುಕೇಷನ್ ಕೊಡಬೇಕು ಅಂತ ತುಂಬ ಆಸೆ ಇದೆ. ತುಂಬ ಕಷ್ಟಗಳಿದೆ ಗುರುಜಿ. ತುಂಬಾ ಕಷ್ಟ ಇತ್ತು 2 ವರ್ಷದ ಹಿಂದೆ, ಬಟ್ ಅದು ಪರಿವರ್ತನೆ ಆಗಿದೆ. ಅದನ್ನ ಖುಷಿ ಸಮಾಚಾರ ಹಂಚ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಇನ್ನ ಇಬ್ರು ವೀಕ್ಷಕರ ಜೊತೆ ಮಾತಾಡೋಣ. ಅಮ್ಮ ಹೇಳಿ, 2 ವರ್ಷದ ಹಿಂದೆ ನಿಮಗೆ ಹೇಗೆ ವಾತಾವರಣ ಇತ್ತು ಜೀವನದಲ್ಲಿ? ಯಾವ ರೀತಿ? ಗುರುಜಿ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಸಂತೋಷ. 2 ವರ್ಷದ ಹಿಂದೆ ತುಂಬಾ ಚೆನ್ನಾಗಿದ್ವಿ ಫ್ಯಾಮಿಲಿ. ಬರ್ತಾ ಹೆಂಗಾಯ್ತು ಅಂದ್ರೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿ ಸ್ಟಾಪ್ ಮಾಡಿದ್ರು. ಹೋದ್ರು ಕೆಲಸ ಮಾಡ್ತಿರ್ಲಿಲ್ಲ ಅವರು. ಏನ್ ಮಾಡ್ತಾ? ಗಾಡಿ ಸಮಸ್ಯೆ, ಕಾರ್ ಡ್ರೈವರು, ಗಾಡಿ ಪ್ರಾಬ್ಲಮ್ ಇದೆ ಅಂತ ಇದನ್ನ ತೆಗೆದು ನನ್ನ ಮೇಲೆ ಹಾಕೋರು. ಯಾವ ತರ ಕಷ್ಟ ಆಗ್ತಾ ಇತ್ತು ಕಾರ್ದು? ಅದೇ ಅಂದ್ರೆ ಡೈಲಿ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದು, ಅಲ್ಲಿ ರಿಪೇರಿ ಆಗ್ತಿದೆ ಅಥವಾ ಕಸ್ಟಮರ್ ಜೊತೆ ಜಗಳ ಮಾಡ್ಕೊಂತಿದ್ರೋ ಗೊತ್ತಿಲ್ಲ, ಇದನ್ನೆಲ್ಲ ತೆಗೆದು ನನ್ ಮೇಲೆ ಹಾಕ್ತಾ ಇದ್ರು. ಮನೇಲಿ ನೆಮ್ಮದಿ ಇರ್ತಾ ಇರ್ಲಿಲ್ಲ. ಆ ಟೆನ್ಷನ್ ಅಲ್ಲಿ ನಾನು ಇರ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಏನೋ ಹಸ್ಬೆಂಡ್ ದುಡಿತಾ ಇದಾರಲ್ಲ ಅಂತ ಸ್ವಲ್ಪ ಸಾಲ ಮಾಡಿ ಮಗಳು ಮದ್ವೆ ಮಾಡಕ್ಕೆ ಅಂತ ಸಾಲ ಮಾಡ್ಕೊಂಡ್ವಿ. ಅದು ಹೆಂಗಾಯ್ತು, ದಿನ ಬರ್ತಾ ತುಂಬಾ ತೊಂದರೆ ತುಂಬಾ ತೊಂದರೆ ಆಯ್ತು. ಇವರು ಕೆಲಸ ಬಿಟ್ಟು ಮನೇಲಿ ಕುತ್ಕೊಂಡ್ರು. ನನ್ ಕೈಲಿ ಆಗಲ್ಲ ಮಾಡೋದಿಕ್ಕೆ, ಹೊರಗಡೆ ನಂಗೆ ಆಗ್ತಿಲ್ಲ ಅಂತ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ನಾನು ಅದನ್ನೇ ಯೋಚನೆ ಮಾಡಿ ಏನ್ ಹಿಂಗ್ ಆಗ್ತಿದೆ, ಜೀವನ ಚೆನ್ನಾಗಿತ್ತು, ಮತ್ತೆ ಯಾಕೆ ಈ ತರ ಸಮಸ್ಯೆ ಆಗ್ತಿದೆ, ಎಲ್ಲಿಂದ ಈ ಸಮಸ್ಯೆ ಬರ್ತಿದೆ ಅನ್ನೋದು ನನಗೂ ಗೊತ್ತಾಗ್ತಾ ಇರ್ಲಿಲ್ಲ. ಒಂದ್ ಕಡೆ ಮಗಳು ಪ್ರಾಬ್ಲಮ್, ಅವಳು ಜೀವನದಲ್ಲಿ ಚೆನ್ನಾಗಿದ್ಲು. ಹೋಗ್ತಾ ಅವಳದು ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು. ಅವಳು ಬಂದ್ ಮನೆಯಲ್ಲೇ ಕುತ್ಕೊಂಡ್ಲು. ಈ ಕಡೆ ಹಸ್ಬೆಂಡ್ ಸಮಸ್ಯೆ, ಕೆಲ್ಸಕ್ಕೆ ಹೋಗ್ತಿಲ್ಲ. ಈ ಕಡೆ ಮಗಳ ಸಮಸ್ಯೆ, ಅಳಿನ ಸಮಸ್ಯೆ. ತುಂಬಾ ಅಂದ್ರೆ ತುಂಬಾ ಜೀವನನೇ ಬೇಡ, ಯಾಕೆ ಈ ತರ ಆಗ್ತಿದೆ ನನ್ನ ಜೀವನದಲ್ಲಿ, ಇಷ್ಟು ಚೆನ್ನಾಗಿದ್ದು ಯಾಕೆ ಈ ತರ ಡೈಲಿ ಸಮಸ್ಯೆ ಬರ್ತಿದೆ ಅನ್ನೋದು ತುಂಬಾ ತಲೆ ಕುತ್ಕೊಂತು. ಇದು ಯಾವ ತರ ಜೀವನ ಮಾಡ್ಲಿ ನಾನು, ಕಣ್ಣೀರಲ್ಲೇ ಕೈ ತೊಳೆಯೋ ಪರಿಸ್ಥಿತಿ. ಆತರ ತುಂಬಾ ಅಂದ್ರೆ ತುಂಬಾ. ಯಾರಿಗೂ ಹೇಳಕ್ ಆಗ್ತಿಲ್ಲ, ಈ ಕಡೆ ಸಂಬಂಧಿಕರು ಹೇಳಕ್ ಆಗ್ತಿಲ್ಲ, ಆಗ್ತಿಲ್ಲ. ಡೈಲಿ ನಾನು ಒಬ್ಳೆ ಮನ್ಸಲ್ಲಿ ಯೋಚನೆ ಮಾಡಿ ಹತ್ತು ಇದೇ ತರ ಬಂದ್ಬಿಟ್ಟೆ ಜೀವನದಲ್ಲಿ. ದಿನ ಸಂಸಾರದಲ್ಲಿ ತುಂಬಾ ತೊಂದರೆ ಸ್ಟಾರ್ಟ್ ಆಯ್ತು. ಅದು ಹೇಳಕ್ಕೆ ಆಗ್ತಿಲ್ಲ. ಈ ಕಡೆ ಬಿಸ್ನೆಸ್ ನಡೀತಿಲ್ಲ ಗಾಡಿದು, ಈ ಕಡೆ ಮಗ್ಳ ಜೀವನ ಹಾಳಾಗಿದೆ. ಇದಕ್ ಪರಿಹಾರ ಏನ್ ಮಾಡ್ಕೋಬೇಕು ಅಂತಾನು ಗೊತ್ತಾಗ್ತಿಲ್ಲ. ಯಾರ ಹತ್ರ ಹೋದ್ರೆ ಪರಿಹಾರ ಸಿಗುತ್ತೆ ಅಂತಾನು ಗೊತ್ತಿಲ್ಲ. ಒಬ್ಳೇನೆ ಕೂತು ಯೋಚನೆ ಮಾಡಿ ಈ ಪರಿಸ್ಥಿತಿಗೆ ಬಂದಿದ್ದೆ ನಾನು 2 ವರ್ಷದ ಹಿಂದೆ. ಕಷ್ಟದಲ್ಲಿದ್ರೆ ತುಂಬಾ ಕಷ್ಟದಲ್ಲಿದ್ದೆ ಗುರುಜಿ. ನಿಮ್ಮ ಸಂತೋಷ ದಿನಕ್ಕೂ ಕೂಡ ಮರಳುತ್ತೆ ಜೀವನ. ಅದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ. ನಿಮ್ಮ ಹೆಸರು ಮತ್ತೆ ಊರು, ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ರಕ್ಷಿತಾ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ಮೊದಲನೇದಾಗಿ ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ. ತುಂಬಾ ಸಂತೋಷ. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನಗಳಲ್ಲಿ ನನಗೆ ಎಲ್ಲ ಎಜುಕೇಶನ್ ಎಲ್ಲ ಚೆನ್ನಾಗೇ ಇತ್ತು. ಆ್ಯಂಡ್ ಹೋಗ್ತಾ ನನಗೆ ಏಕಾಗ್ರತೆ ಇರಲಿಲ್ಲ, ಸರಿಯಾಗಿ ಓದಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಎಕ್ಸಾಮ್ ಮಾರ್ಕ್ಸ್ ಎಲ್ಲ ತುಂಬ ಲೋ ಆಗಿಬಿಟ್ಟಿತ್ತು. ಅಪ್ಪ ಅಮ್ಮಗೆ ಹೇಳೋಣ ಅಂದರೆ ಅವರು ಅಷ್ಟೆಲ್ಲ ಫೀಸ್ ಕಟ್ತಾರೆ, ಆದರೂ ಅವ್ರಿಗೆ ಹೇಳಿದ್ರೆ ಅವರು ಬೇಜಾರು ಪಡ್ತಾರೆ ಅಂತ ನಾನು ಹೇಳ್ತಿರ್ಲಿಲ್ಲ. ಸೊ ಕ್ಲಾಸಲ್ಲಿ ಕುತ್ಕೊಂಡ್ರೆ 2 ಅವರ್ಗೆಲ್ಲ ಮನೆಗೆ ಹೋಗ್ಬೇಕು, ಕ್ಲಾಸಲ್ಲಿ ಇರೋದು ಬೇಡ, ಓದೋಕ್ಕಾಗಲ್ಲ ಅನ್ನೋ ಥರ ಆಗ್ತಿತ್ತು. ಮತ್ತು ಮನೆಗೆ ಹೋಗಿ ಅವಾಗ ಓದ್ಕೊಳ್ಳೋಣ ಅಂದ್ಕೊಂಡ್ರೂ ಆಗ್ತಿರ್ಲಿಲ್ಲ, ತಲೆ ಸುತ್ತಿ ಬಿಡೋ ಥರ ಆಗ್ತಿತ್ತು. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಕೈಕಾಲೆಲ್ಲ ಸೊಳ್ಳಿತ ಬರ್ತಿತ್ತು. ಮತ್ತು ಎಷ್ಟೆಲ್ಲ ಇದು ಮಾಡಿದ್ರು ಕಾಲೇಜಿಂದ ಮನೆಗೆ ಟ್ರಾವೆಲ್ ಮಾಡೋದ್ರಲ್ಲೇ ನಂಗೆ ತಲೆನೋವು ಬಂದುಬಿಟ್ಟಿರ್ತಿತ್ತು. ಏನು ಓದೋಕ್ಕೆ ಆಗ್ತಿರ್ಲಿಲ್ಲ. ಬೇರೆ ನನ್ನ ಫ್ರೆಂಡ್ಸ್ ಮಾರ್ಕ್ಸ್ ಎಲ್ಲ ನೋಡಿ ನನಗೆ ಬೇಜಾರಾಗ್ತಿತ್ತು. ನಾನು ಯಾಕೆ ಹಿಂಗಾಗ್ಬಿಟ್ಟೆ, ಫುಲ್ ಒಂಥರ ನನ್ನ ಮೇಲೆ ನನಗೆ ಬೇಜಾರಾಗ್ಬಿಡ್ತು. ಸೊ ಇಷ್ಟೆಲ್ಲ ಫೀಸ್ ಕಟ್ಟಿ ನಾನು ಯಾಕೆ ಇಷ್ಟು ಲೋ ಮಾರ್ಕ್ಸ್ ತಗೋತಿದ್ದೀನಿ, ಅದಕ್ಕೆ ಪ್ರತಿಫಲನೇ ಇಲ್ವಾ, ಅಪ್ಪ ಅಮ್ಮನ ಖುಷಿಯಾಗಿ ನೋಡ್ಕೊಳಕ್ಕಾಗಲ್ವಾ ನನ್ನ ಕೈಯಲ್ಲಿ ಅನ್ನೋ ಥರ ಎಲ್ಲ ತುಂಬ ಬೇಜಾರಾಗ್ತಿತ್ತು. ಕ್ಯಾಂಟೀನ್ಗೆ ಹೋಗಿ ಕುತ್ಕೊಂಡ್ರು ಎಲ್ಲರೂ ಊಟ ಮಾಡ್ತಿರ್ತಾರೆ, ನನ್ನ ಕೈಲಿ ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ತುಂಬ ಕಷ್ಟದಲ್ಲಿದ್ದೆ. ಈ ಕಡೆ ಮನೇಲಿ ಸಪೋರ್ಟ್ ಮಾಡ್ತಾರೆ, ಓದಕ್ಕಾಗಲ್ಲ, ತಲೆನೋವು, ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಈ ಥರ ಆಗ್ತಿತ್ತು. ಸೊ ಬಹಳ ಕಷ್ಟದಲ್ಲಿತ್ತು. ಅಮ್ಮ, ಈಗ ನಿಮ್ಮ ವಿಷಯಕ್ಕೆ ಬರೋಣ. ಎಲ್ಲರ ಕಷ್ಟಗಳನ್ನು ಕೂಡ ಭಗವಂತ ಆಲಿಸ್ದ, ಒಂದು ಕಷ್ಟಕರ ಒಂದು ಪರೀಕ್ಷೆ ಒಡ್ಡದ. ಆದರೆ ರಾತ್ರಿ ಕಳೆದ ನಂತರ ಹಗಲು ಬರುತ್ತೆ, ಕಷ್ಟ ಕಳೆದ ನಂತರ ಸುಖ ಬರುತ್ತೆ ಅನ್ನೋದಕ್ಕೆ ನಿಮ್ಮ 4 ಜನರ ಜೀವನವೇ ಒಂದು
ಜೀವಂತ ಸಾಕ್ಷಿ, ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ ಕಷ್ಟ ಅನ್ನೋದು ಸುಖಕ್ಕೆ ಮಂಜು ಕರಗ್ತು, ಬಿಸಿಲು ಬಂತು, ಅದು ಯಾವ ರೀತಿ ಚಮತ್ಕಾರ ಆಯಿತು ನಿಮ್ಮ ಜೀವನದಲ್ಲಿ? ಅದು ಯಾವ ರೀತಿ ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಗಳೇ. ಈ ಸಮಸ್ಯೆನೆಲ್ಲ ನೋಡಿ ಕೊನೆಗೆ ನಾನು ಏನು ಮಾಡಬೇಕು ಅಂತ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ನಿಮ್ಮನ್ನೇ ಮೇಯ್ನು ಓಪನ್ ಮಾಡ್ತಿದ್ದಂಗೆ ನೀವೇ ಬಂದ್ರಿ, ತಡಿ ಏನೋ ಹೇಳ್ತಿದ್ದಾರಲ್ಲ ನೋಡೋಣ ಅಂತ. ಕೊನೆಗೆ ಈ ಶ್ರೀಚಕ್ರ ತೊಗೊಂಡ್ರೆ ಈ ಥರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನೀವು ಪರಿಹಾರದ ಬಗ್ಗೆ ಹೇಳ್ತಾ ಇದ್ರಿ. ಸರಿ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಅದನ್ನು ಬುಕ್ ಮಾಡಿ ಮನೆಗೆ ತರ್ಸೋಣ ಅಂತ ಬುಕ್ ಮಾಡಿದೆ ಅಷ್ಟೇ. ಆ ಬುಕ್ ಮಾಡ್ತಿದ್ದಂಗೆ ಸ್ವಲ್ಪ ಹಾಗೆ ಚೇಂಜಸ್ ಕಾಣಿಸ್ತಾ ಹೋಯಿತು. ಒಂದು 30 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ರಿ ನೀವು. ಹೌದಮ್ಮ. ಈಗ ನಾನು ಇಂಟ್ರಪ್ಟ್ ಮಾಡ್ತೀನಿ ನಿಮಗೆ. 30 ದಿವಸ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆಗೆ ಇಟ್ಟಿರ್ತೀವಿ. ಪೂಜೆ ಆದ್ಮೇಲೆ ನಾವು ಕಳಿಸ್ತೀವಿ. ಅದಕ್ಕೆ ನಾವೇನ್ ಹೇಳ್ತಿರ್ತೀವಿ, ಇಲ್ಲಿ ಪೂಜೆ ಆಗ್ತಾ ಇರುತ್ತೆ, ಅಲ್ಲಿ ಸಮಸ್ಯೆ ಬಗೆಹರಿತಾ ಇರುತ್ತೆ. ಅದು ನಿಮಗೆ ಅನುಭವಕ್ಕೆ ಬಂದಿದೆ. ಆಮೇಲೆ ಹಂಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂತು. ನನಗೆ ತುಂಬ ಖುಷಿ ಆಯಿತು. ಸರಿ ಇನ್ನೇನು ಸ್ಟಾರ್ಟ್ ಆಗ್ತಿದೆಯಲ್ಲ, ಇನ್ನು ಮನೆಗೆ ಬಂದರೆ ಯಾವ ರೀತಿ ಇರ್ಬೋದು, ತಾಯಿ ಮಹಾಲಕ್ಷ್ಮಿ ಬೇಗ ಮನೆಗೆ ಬರಲಪ್ಪ ಅಂತ ಹೇಳಿ ಕೊನೆಗೆ ಮನೇಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗುರುಗಳು. ಇವಾಗ ಎಲ್ಲರೂ ಮನೆಗೆ ಶ್ರೀಚಕ್ರ ಬಂದ ಮೇಲೆ ಯಾವ ರೀತಿ ಪರಿವರ್ತನೆ ಬೆಳಕಿದೆ, ಹೇಗೆ ಖುಷಿ ಹಂಚ್ಕೋತೀರ ಅಮ್ಮನವ್ರ ಮುಂದೆ? ತಾಯಿ ಮಹಾಲಕ್ಷ್ಮಿ, ಮನೆಯವರೆಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಈ ಸತಿ ವರಲಕ್ಷ್ಮಿ ಹಬ್ಬನ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ತಾಯಿ ಕೃಪೆಯಿಂದ, ನಿಮ್ಮ ಕೃಪೆಯಿಂದ, ಶ್ರೀಚಕ್ರ ಕೃಪೆಯಿಂದ ನಮ್ಮ ಥರನೇ ಎಲ್ಲರೂ ಖುಷಿಯಾಗಿರ್ಬೇಕನ್ನೋದು ನನ್ನ ಆಸೆ ಅಷ್ಟೇ ಗುರುಗಳೇ. ಶ್ರೀಚಕ್ರ ಬಂತು, ನಿಮ್ಮ ಜೀವನದಲ್ಲಿ ಕಷ್ಟ ಕತ್ತಲೆ ಕಳೆದು ಬೆಳಕಿಗೆ ಕರ್ಕೊಂಡು ಪರಿವರ್ತನೆ ಆಯ್ತು. ಹೌದು ನೋಡಿ, ಈ ಮುಖದ ಸಂತೋಷ ಕಳೆ ಸದಾ ಇರ್ಲಿ. ಶ್ರೀಚಕ್ರ ಬಂದು ನಿಮ್ಮ ಜೀವನದಲ್ಲಿ ಎಂತ ಬೆಳಕು ತಂದಿದೆ ಅಂತಂದ್ರೆ ಅಮ್ಮನವರಿಗೆ ಕೋಟಿ ನಮಸ್ಕಾರಗಳನ್ನ, ಪ್ರಣಾಮಗಳನ್ನ ಹೇಳ್ತಾ ಈ ಖುಷಿ ಸದಾ ಇರ್ಲಿ ನಿಮ್ಮ ಜೊತೆ. ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಮತ್ತೆ ವೀಕ್ಷಕರಿಗೆ? ಏನು ಹೇಳೋದು, ನೀವು ಶ್ರೀಚಕ್ರನ ಮನೆಗೆ ತಗೊಂಡು ಬನ್ನಿ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನೆಮ್ಮದಿ ಶಾಂತಿ ಎಲ್ಲ ನೆಲೆಸುತ್ತೆ. ಮುಖ್ಯವಾಗಿ ಗುರುಗಳು ಹೇಳೋದನ್ನೆಲ್ಲ ಪಾಲಿಸಿ, ಅಷ್ಟೇ ನಾನು ಹೇಳೋದು. ಒಂದು ಇಮ್ಯಾಜಿನೇಷನ್ ಆದ್ರೂ ಇತ್ತ ನಿಮಗೆ, ಈ ಕಷ್ಟದ ಪೂರ್ತಿ ಜೀವನ ದಡ ಮುಳುಗ್ತಾ ಇದೆ ಅನ್ನೋಂತ ಹಡಗು ಮೇಲಕ್ಕೆ ಬರುತ್ತೆ ಅನ್ನೋ ಒಂದು ಕಲ್ಪನೆ ಏನಾದ್ರೂ ಇತ್ತ? ಒಂದಿಷ್ಟು ಇರಲಿಲ್ಲ ಗುರುಗಳೇ. ಏನು ಇನ್ನೇ ಸ್ಟಾರ್ಟ್ ಮಾಡಿದ್ನಲ್ವಾ, ಅಷ್ಟೇ ಮುಗೀತು. ಇನ್ನು ಎಲ್ಲರ ಕಣ್ಣು ಬಿತ್ತು, ಮುಗ್ದೋಯ್ತು ನನ್ನ ಕತೆ ಅನ್ಕೊಂಡ್ಬಿಟ್ಟಿದ್ದೆ. ಅದಾದ್ಮೇಲೆ ನಾನು ನಿಮ್ಮನ್ನು ನೋಡಿದ್ನಲ್ಲ, ಕೊನೆ ಶ್ರೀಚಕ್ರ ನೋಡಿದ್ನಲ್ವಾ, ಮನೆಗೆ ಬಂತಲ್ವಾ, ಆ ಬ್ರೈಟ್ನೆಸ್ ಸ್ಟಾರ್ಟ್ ಆಯ್ತು. ಹ್ಯಾಪಿನೆಸ್ ಇದೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಅದ್ಧೂರಿಯಾಗಿ ಮಾಡ್ತೀರಾ ಹಾಗಾದ್ರೆ ಶ್ರೀಚಕ್ರ ಬಂದ್ಮೇಲೆ? ಹೌದು ಗುರುಗಳು. ಖಂಡಿತ ಮನೆಗೆ ಬಂದು ಕೂತಿದೆ ಶ್ರೀಚಕ್ರ, ಅದು ಭಾಗ್ಯದ ಬಾಗಿಲನ್ನೇ ತೆರೆದಿದೆ ನಿಮ್ಗೆ. ಬಹಳ ಸಂತೋಷ. ಹೇಳಿ, ನಿಮ್ಮ ಅನುಭವ ಹೇಗೆ, ಕಷ್ಟದಿಂದ ಸುಖಕ್ಕೆ ಪರಿವರ್ತನೆ ಆಯ್ತು ಅಂತ? ನಾನು ಹೇಳ್ದಂಗೆ ಗುರುಗಳೇ, ಇನ್ನೇನು ಜಾಬ್ ಅದ್ರ ಮೇಲೆ ನಂಬಿಕೆ ಹೊಟ್ಟೋಯ್ತು ನನಗೆ. ಇನ್ನೇನಿಲ್ಲ, ಇಷ್ಟೇ, ನಾನು ಎಷ್ಟು ಕೆಲಸ ಮಾಡಿದ್ರು ಇಷ್ಟೇ, ಏನು ಮಾಡಲ್ಲ, ಏನು ಬಿಟ್ಬಿಡೋಣ ಜಾಬ್ ಅನ್ನೋ ಸ್ಟೇಜ್ಗೆಲ್ಲ ಹೊಟ್ಟೋಗಿದೆ. ಹೀಗೆ ನಾರ್ಮಲಾಗಿ ಹಿಂಗೆ ನೋಡ್ತಿದ್ದೆ, ಯೂಟ್ಯೂಬ್ ಹಿಂಗೆ ಸ್ಕ್ರೋಲ್ ಮಾಡ್ತಿದ್ದೆ. ಸೊ ಈ ಥರ ಪಾಡ್ಕಾಸ್ಟ್ ಮೀಡಿಯಾ ಅಂತ ಹೇಳ್ಬಿಟ್ಟು ಇತ್ತು. ಸೊ ಹಿಂಗೆ ಸ್ಕ್ರೋಲ್ ಮಾಡಿದೆ. ಫಸ್ಟ್ ನಾನು ನೋಡೋಕ್ಕೆ ಹೋಗಲಿಲ್ಲ, ವಿಡಿಯೋ ನೋಡೋಕ್ಕೆ ಹೋಗಲಿಲ್ಲ, ಕಾಮೆಂಟ್ಸ್ ನೋಡಿದೆ ಫಸ್ಟ್. ಕಾಮೆಂಟ್ಸ್ ನೋಡಿ ಓಕೆ ಎಲ್ಲ ಇದೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ, ಸೊ ನೋಡೋಣ ಈ ಥರ ಏನೋ ಕಷ್ಟ ಪರಿಹಾರ ಏನೋ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟಿಂಗ್ ಅನಿಸ್ತು. ಏನೋ ಒಂಥರ ಪಾಸಿಟಿವ್ ವೈಬ್ ಬಂತು ನನಗೆ. ಅದಕ್ಕೆ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಈಗ ಎಲ್ಲರೂ ಕಷ್ಟಗಳ ಬಗ್ಗೆ ಹೇಳ್ಕೊಂಡು ಈ ತರಹ ವಿಶೇಷ ವಸ್ತುನ ಪೂಜೆ ಮಾಡಿಸಿರೋದು ಮನೆಗೆ ತರಿಸಿ ಅದ್ರ ಬಗ್ಗೆ ಎಲ್ಲ ನೋಡಿದೆ ಮತ್ತೆ ಅನ್ನಿಸ್ತು ನನಗೆಲ್ಲೋ ಒಂಥರ ಲೈಕ್ ಪಾಸಿಟಿವ್ ವೈಬ್ ಬಂತು. ಓಕೆ, ಒಂದು ಟ್ರೈ ಕೊಡೋಣ. ಅಂದರೆ ಫಸ್ಟಲ್ಲಿ ನಾನು ಅಷ್ಟು ದೇವ್ರನ್ನ ನಂಬ್ತೀನಿ, ಅಂದರೆ ಜಾಸ್ತಿ ನಂಬ್ತಿರ್ಲಿಲ್ಲ, ಜಾಸ್ತಿ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಎಲ್ಲ ಇರಲಿಲ್ಲ. ಬಟ್ ಮೇ ಬಿ ಅದೇ ಅನಿಸುತ್ತೆ ಒಂದೊಂದ್ಸರಿ. ಬಟ್ ಯಾವಾಗ ಈ ವಿಶೇಷ ವಸ್ತುನ ತರಿಸಿದ್ನು ಶ್ರೀಚಕ್ರನ, ಬಟ್ ಏನಾಯಿತು ಅಂದರೆ ಅದು ಅದೇ ಇವ್ರು ಹೇಳ್ದಂಗೆ ಅದು ಆಡ್ಕೊಟ್ಟು 35 ಡೇಸ್ ಆಗುತ್ತೆ ಅಂತ ಹೇಳಿದ್ರು. 35 ಡೇಸ್ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಅಂದ್ಕೊಂಡೆ ಬರುತ್ತೋ ಇಲ್ಲೋ ಏನಾಗುತ್ತೋ, ಸೊ ನಂಬೋದಾ, ಪ್ರತಿಫಲ ಸಿಗುತ್ತಾ ಇದೆಲ್ಲ ಮಾಡಿದ್ರೆ ಅಂತ. ಬಟ್ ಅಲ್ಲಿಗೂ ಏನೋ ಒಂದು ಚಿಕ್ಕ ನಂಬಿಕೆ ಇತ್ತು ನನಗೆ. ಸರಿ, ದೇವ್ರು ನಂಬ್ಕೊಂಡು ಏನೋ ಒಂದು ಮಾಡೋಣ, ಒಂದು ಟ್ರೈ ಕೊಡೋಣ ಅಂತ ಅಂದ್ಕೊಂಡು ಈ ಥರ ವರ್ಕ್ ಮಾಡ್ತೆ. ಬಂತು 30 ಡೇಸ್ ಆದಮೇಲೆ ಬಂತು. ಬಟ್ ಅದಕ್ಕೂ ಮುಂಚೆನೇ ಏನಾಯಿತು ಅಂದರೆ ಸ್ವಲ್ಪ ಚೇಂಜಸ್ ಸ್ಟಾರ್ಟ್ ಆಯಿತು ನನ್ನ ಲೈಫಲ್ಲಿ. ಅಂದರೆ ಮನೇಲಿ ಯಾವಾಗಲೂ ಸುಮ್ಮನೆ ಅನ್ನೆಸರಿಯಾಗಿ ಕಿರ್ಚೋದು, ಜಗಳ ಮಾಡೋದೆಲ್ಲ ಕಡಿಮೆ ಆಯಿತು. ಸ್ವಲ್ಪ ಹೊಂದಾಣಿಕೆ ಜಾಸ್ತಿ ಆಯಿತು ಫ್ಯಾಮ್ಲಿಯಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಯಿತು. ಮತ್ತು ನಾನು ಇನ್ನೊಂದು ಏನಂದರೆ ಲೈಕ್ ಕಂಪ್ನಿಗೆ ಹೋಗೋಕ್ಕೆ ಒಂಥರ ಬೇಜಾರಾಗಿ ಹೋಗ್ತಿತ್ತು ನನಗೆ. ಡಿಪ್ರೆಷನ್ ಅನ್ನೋದು, ಆ್ಯಂಗ್ಸೈಟಿ ಅನ್ನೋದು ಅದೆಲ್ಲ ಬಂದುಬಿಡ್ತಿತ್ತು. ಸೊ ಏನಾಯಿತು ಅದು ಸ್ವಲ್ಪ ಕಡಿಮೆ ಆಗೋದು, ಸ್ವಲ್ಪ ಶಾಂತಿಯಾಗಿರೋದು, ಪೀಸ್ಫುಲ್ಲಾಗಿರೋದು, ಮೈಂಡೆಲ್ಲ ಪೀಸ್ಫುಲ್ಲಾಗಿರೋದು ಸ್ಟಾರ್ಟ್ ಆಯಿತು ನನಗೆ. ಸೊ ಅದಕ್ಕೆ ಇದು ಯಾವಾಗ ಬಂತು ನನ್ನ ಲೈಫಲ್ಲಿ
ತುಂಬ ಚೇಂಜಸ್ ಬಂತು ಗುರು. ಸೂಪರ್, ಬಹಳ ಸಂತೋಷ, ಬಹಳ ಸಂತೋಷ. ನಾನು ಲೋನ್ ಮಾಡಿದ್ದೆಲ್ಲ ಅದು ಇನ್ನೆಲ್ಲ 90% ಎಲ್ಲ ಕ್ಲಿಯರ್ ಆಯಿತು. ಓ, ಬಹಳ ಇನ್ನು ಸ್ವಲ್ಪ ಇದೆ ಕ್ಲಿಯರ್ ಮಾಡಬೇಕು. ಇನ್ನು ನನ್ನ ತಮ್ಮ ತಂಗಿ ಎಲ್ಲ ತುಂಬ ಚೆನ್ನಾಗಿ Happy ಓದ್ಕೊಂತಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಮನೇಲಿ ಯಾವುದೇ ಜಗಳ ಇಲ್ಲ, ಏನೂ ಇಲ್ಲ. ಹಾಗೆ ನಮ್ಮ ಡ್ಯಾಡಿ ಅವ್ರ ಬಿಸ್ನೆಸ್ಸಲ್ಲೂ ಅಷ್ಟೇ ಗ್ರೋತ್ ಆಗಿದೆ, ತುಂಬ ಗ್ರೋತ್ ಆಯಿತು. ತುಂಬ ಅಂದರೆ ತುಂಬ ಗ್ರೋತ್ ಆಯಿತು. ಅಂದರೆ ತುಂಬ ಕಷ್ಟ ನೋಡಿದ್ರು ನಮ್ಮ ತಂದೆಯವರು. ತುಂಬ ಕಷ್ಟದಿಂದ ತುಂಬ ಆ ರೇಂಜ್ಗೆ ಹೋಗಬೇಕು ಅಂದರೆ ತುಂಬ ಕಷ್ಟ. ಅವರ ಹಾರ್ಡ್ ವರ್ಕ್ ಅನ್ನೋದು ತುಂಬ ಇತ್ತು. ಅದ್ರ ಜೊತೆಗೆ ದೇವ್ರ ಕೃಪೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಶ್ರೀಚಕ್ರದ ಮುಖಾಂತರ ಬಂದ್ಮೇಲೆ ಎಲ್ಲ ಶೈನ್ ಆಗ್ತಾ ಎಲ್ಲ ಒಂಥರ ಅದೇ ಫ್ಯಾಮಿಲಿನ ಶೈನ್ ಆಯಿತು ನಮ್ಮ. ಈಗ ನಿಮ್ಮ ವಿಶೇಷವಾಗಿ ಕೇಳಬೇಕು, ಪ್ರೊಫೆಷನ್ ಗ್ರೋತ್ ಆಗಿದೆ ಅಂತ ಕೇಳ್ಪಟ್ವಿ, ಮ್ಯಾನೇಜರ್ ಆಗಿದ್ದೀರಾ, ಇನ್ಕ್ರಿಮೆಂಟ್ ಆಗಿದೆ, ಅದು ಮೇಜರ್ ತಾಯಿ ಕೃಪೆ. ತಾಯಿ ಕೃಪೆ ಅಂತ ಹೇಳ್ಬೋದು. ಏನಾಯ್ತು ಆಫೀಸ್? ಅನ್ಕೊಂಡಿರ್ಲಿಲ್ಲ ಲೈಕ್ ಈ ಥರ ಮ್ಯಾನೇಜರ್ ಪೋಸ್ಟ್ ಬರುತ್ತೆ, ಈ ಥರ ಲೈಕ್ ಒಂದು ಇನ್ಕ್ರಿಮೆಂಟ್ ಆಗುತ್ತೆ, ಹೈಕ್ ಬರುತ್ತೆ ಅನ್ಕೊಂಡಿದ್ದೀನ. ಬಟ್ ಯಾವಾಗ ತಂದು ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟು ದೇವ್ರನ್ನ ಪೂಜೆ ಮಾಡಿ ಎಲ್ಲ ಮಾಡೋದು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆಗಿಂದ ಸ್ಟಾರ್ಟ್ ಆಯಿತು. ಒಂದೊಂದು ಪ್ರಾಜೆಕ್ಟ್ಸೇ ಬರೋದು, ಒಂದೊಂದಕ್ಕೆ ಕ್ಲೈಂಟ್ಸ್ ಬರೋದಾಗಲಿ, ಜೊತೆ ಮಾತಾಡೋದಾಗಲಿ, ಅವ್ರಿಗೆ ನನ್ನ ಜಾಬ್ ಇಷ್ಟ ಆಗಿಬಿಟ್ಟು ಅವ್ರು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ನಮ್ಮ ಕಂಪ್ನಿಗೆ HR ಗೆ ಎಲ್ಲ ಆ ಥರ ಏನಾಯಿತು ಅಂದರೆ ಆ ಥರ ಜಾಸ್ತಿ ಪ್ರಾಜೆಕ್ಟ್ಸ್ ಬರೋದು ಸ್ಟಾರ್ಟ್ ಆಯಿತು. ಅದರಲ್ಲಿ ನನ್ನ ಟಾಸ್ಕ್ ತುಂಬ ಜಾಸ್ತಿ ಆಯಿತು. ಸೊ ಎಲ್ಲದಕ್ಕೂ ನಾನು ಬೆಸ್ಟ್ ಕೊಟ್ಕೊಂಡು ಹೋದೆ, 100% ಕೊಟ್ಕೊಂಡು ಹೋದೆ. ಸೊ ಹಂಗೆ ಏನಾಯಿತು ಅಂದರೆ ಆ ಥರನೇ ಜಾಸ್ತಿ ಆಗಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಬಂತು ಇಯರ್ಗೆ. ಬಹಳ ಸಂತೋಷ. ಹಾಂ, ಅದರಿಂದ ಮತ್ತು ಹಾಗೆ ಮ್ಯಾನೇಜರ್ ಪೋಸ್ಟ್ ನನಗೆ ಸಿಕ್ತು. ಬಹಳ ಸಂತೋಷ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ವೀಕ್ಷಕರಿಗೆ ಈ ಎಲ್ಲ ನಿಮ್ಮ ಅನುಭವದ ಮೇಲೆ? ಇವಾಗ ಏನೋ ಒಂದು ಕಷ್ಟ ಬಂದಿದೆ, ಏನೋ ಆಗಿದೆ ಅಂತ ಹೇಳಿಬಿಟ್ಟು ಅಳ್ಕೊಂಡು ಸುಮ್ಮನೆ ಅದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಇರೋಗಿಂತಲೂ ಇವಾಗ ನೀವು ಹೇಳ್ದಂಗೆ ಇವತ್ತು ರಾತ್ರಿ ಆಗಿದೆ, ನಾಳೆ ಬೆಳಗ್ಗೆ ಆಗಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದೇ ಥರನೇ ಇವಾಗ ಎಷ್ಟು ಕಷ್ಟ ಬೀಳ್ತಿದೆಯೋ ಮುಂದೆ ಅಷ್ಟು ಸಂತೋಷ ಇರುತ್ತೆ. ದೇವರು ಅದೇ ಇವಾಗ ಎಷ್ಟು ಕಷ್ಟ ಕೊಡ್ತಿದ್ದಾನೆ ಅಂದರೆ ಮುಂದೆ ಹ್ಯಾಪಿನೆಸ್ ಇರುತ್ತೆ. ತುಂಬ ಸ್ಟ್ರಾಂಗ್ ಆಗಿರೋರಿಗೆ ದೇವ್ರ ಕಷ್ಟ ಜಾಸ್ತಿ ಕೊಡ್ತಾರೆ. ಎಕ್ಸಾಕ್ಟ್ಲಿ. ಅದನ್ನ ಯಾರು ಕೇಪಬಲ್ ಆಗಿರ್ತಾರೋ ಅಂಥವ್ರಿಗೆ ಕಷ್ಟ ಜಾಸ್ತಿ ಕೊಡ್ತಾರೆ, ಮೆಟ್ಟಿ ನಿಲ್ತಾರೆ ಅಂಥವ್ರಿಗೆ ಕಷ್ಟಗಳು ಕೊಡ್ತಾರೆ ದೇವರು. ಸೊ ಖುಷಿ ಪಡೋದು ಏನಂದರೆ ಇವಾಗ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಕ್ ಆಗ್ದಿರ ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಶಾಂತಿಯಾಗಿರ್ಬೋದು. ಸೊ ಶ್ರೀಚಕ್ರದಿಂದ ನಿಮ್ಮ ಜೀವನದಲ್ಲಿ ಲೈಫ್ ಟರ್ನಿಂಗ್ ಪಾಯಿಂಟ್ ತಗೊಂಡಿದೆ, ಅದ್ರ ಬಗ್ಗೆ ವೀಕ್ಷಕರಿಗೆ ಏನೋ ಒಂದು ಮಾತು ಹೇಳಕ್ಕೆ ಇಷ್ಟ? ತುಂಬ ಸಂತೋಷ ಆಗ್ತಿದೆ ಗುರುಗಳೇ. ನಂಗೆ ನಿಜ ಮಾತುಗಳು ಬರ್ತಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಏನು ಮಾತಾಡಬೇಕು ಏನು ಅಂತ. ಓಕೆ, ಹಾಗಾದ್ರೆ ಈ ವರ್ಷದ ಪೀಸ್ಫುಲ್ ಮಾಡ್ತಾ ಇದ್ದೀನಿ. ಈ ವರ್ಷದ ಮಾಡ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬ ಅದ್ದೂರಿ. ಹಾಗಾದ್ರೆ ತುಂಬ ಬಹಳ ಸಂತೋಷ ಆಗ್ತಿದೆ ಗುರು. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೃತ್ತಿ ವ್ಯಾಪಾರ ಜೀವನದಲ್ಲಿ ನೀವು ತುಂಬ ಪೀಕಿಗೆ ಹೋಗಿ ಒಳ್ಳೆಯದಾಗಲಿ, 100 ಜನಕ್ಕೆ ನೀವು ಒಂದು ಊಟ ಕೊಡುವಂತಹ ಒಬ್ಬ ಎಂಟ್ರಪ್ರೆನರ್ ಕೂಡ ಆಗುವಂತಹ ಯೋಗ ನಿಮ್ಮ ಮುಖಲಕ್ಷಣದಲ್ಲಿ ಕಾಣಿಸ್ತಾ ಇದೆ. ಅದನ್ನು ಅಮ್ಮನವರು ಯಶಸ್ವಿ ಮಾಡಿಕೊಡ್ಲಿ ಅಂತ ಹೇಳಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಮುಕ್ತ ಹೃದಯದಿಂದ ಸ್ವಾಗತಿಸ್ತಾ, ಅಮ್ಮ ನಿಮ್ಮ ಜೀವನದಲ್ಲಿ ಈ ಕತ್ತಲೆಯಿಂದ ಬೆಳಕು ಹೇಗೆ ಬಂತು ಅನ್ನೋದು? ಅವಾಗಲೇ ನಾನು ಹೇಳ್ದಂಗೆ ಗುರುಜಿ, ತುಂಬಾ ಸಮಸ್ಯೆ. ಒಂದ್ ಕಡೆ ಮಗ್ಳು ಜೀವನ, ಒಂದ್ ಕಡೆ ಸಾಲದಾರ್ ಕಾಟ, ಒಂದ್ ಕಡೆ ಯಜಮಾನ್ರದ್ದು ಕೆಲ್ಸದ ಪ್ರಾಬ್ಲಮ್. ಇಷ್ಟು ನಡುವೆ ತುಂಬಾ ಕುಗ್ಗೋಗ್ಬಿಟ್ಟಿದೆ. ನಾನು ಏನ್ ಮಾಡ್ಬೇಕನ್ನೋದು ಗೊತ್ತಿರ್ಲಿಲ್ಲ. ಹೀಗೆ ಬೇಜಾರಲ್ಲಿ ಕೂತಿದಾಗ ಸುಮ್ಮನೆ ಮೊಬೈಲಲ್ಲಿ ಓಪನ್ ಮಾಡಿದೆ ಯೂಟ್ಯೂಬ್ ನೋಡೋಣ ಅಂತ. ಅವಾಗ ನಿಮ್ಮ ಪ್ರೋಗ್ರಾಮ್ ಬರ್ತಾ ಇತ್ತು. ಅವಾಗ ಅಂದ್ಕೊಂಡೆ ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು, ಗುರುಜಿಗಳು ಇಷ್ಟೊಂದು ನಮಗೆ ಸಲಹೆ ಹೇಳ್ತಿದ್ದಾರೆ ಅಂದರೆ ಏನಕ್ಕೆ ನಾವು ಟ್ರೈ ಮಾಡಬಾರ್ದು ಅಂತ ಶ್ರೀಚಕ್ರದ ಒಂದು ಬುಕ್ ಮಾಡಿದೆ ವಾಟ್ಸಪ್ಪಲ್ಲಿ. ಅದು ಬುಕ್ ಮಾಡಿ 2-3 ದಿವಸಕ್ಕೇನೆ ಒಂದೊಂದೇ ಸುಧಾರಣೆ ಬರ್ತು. ಅಂದ್ರೆ ಮಗಳು ಜೀವನ ಸರಿ ಹೋಗ್ತು, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ನಾನು ತುಂಬಾ ಯೋಚನೆ ಮಾಡ್ತಿದ್ದಾಳು, ಇಲ್ಲ ಸರಿ ಹೋಗುತ್ತೆ ಜೀವನ, ಇದ್ರಿಂದ ಧೈರ್ಯ ಬಂತು ನನಗೆ. ಹೌದು ಗುರುಜಿ, ಅದ್ ಬರಕಿನ ಮುಂಚೆನೆ ನಮ್ಮ ಮನೆಗೆ ಅಷ್ಟು ಸಮಸ್ಯೆಗಳು ಒಂದೊಂದೇ ಪರಿಹಾರ ಆಗಕ್ ಬಂತು. ನಂಗೆ ಧೈರ್ಯ ಬಂತು. ಧೈರ್ಯ ಬಂದ್ಮೇಲೆ ನಾನಿವಾಗ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲರೂ ನೆಮ್ಮದಿಯಾಗಿದ್ದೀವಿ ಮನೇಲಿ. ಆ ತಾಯಿ ಕೃಪೆಯಿಂದ ಈ ವರ್ಷ ಎಲ್ಲರೂ ಸೇರಿ ಹಬ್ಬ ಮಾಡ್ತೀವಿ. ನಿಮ್ಮ ದಯೆಯಿಂದ ಒಳ್ಳೇದಾಯ್ತು. ಶ್ರೀಚಕ್ರ ಮನೆಗೆ ಬಂದ್ಮೇಲೆ ತುಂಬಾ ಖುಷಿಯಾಗಿದ್ದೀವಿ. ನಾನು ಇಷ್ಟೇ ಹೇಳೋದು, ನಮ್ಮಂಗೆ ತುಂಬಾ ಸಮಸ್ಯೆಗಳಿದ್ದಾರೆ ಜನಗಳು. ನೀವು ನಂಬ್ರಿ, ಗುರುಜಿ ಮಾತು ಕೇಳಿ, ಇದು ನಂಬಿ ನೀವು ಶ್ರೀಚಕ್ರ ಮನೆಗೆ ತಗೊಬನ್ನಿ, ಪೂಜೆ ಮಾಡಿ, ನಿಮ್ಮ ಸಮಸ್ಯೆನೂ ತುಂಬಾ ಚೆನ್ನಾಗಿ ಬಗೆಹರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಬಹಳ ಸಂತೋಷ. ಈ ವರ್ಷ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ 100 ಕಾಲಕ್ಕೂ ಕೂಡ ಇದೇ ರೀತಿಯಾದಂಥ ಮುಖದ ಮೇಲೆ ಕಳೆ ನಗು ಎಲ್ಲ ಇರಲಿ, ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಸಂಪತ್ತು ಐಶ್ವರ್ಯ ತುಂಬಿರಲಿ ಅಂತ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಈಗ ಹೇಳಿ, ನೀವು ಕತ್ತಲೆಯಿಂದ ಬೆಳಕಿಗೆ ಹೇಗೆ ಬಂದ್ರಿ? ಹಾಂ ಗುರುಜಿ, ನಾನು ಆಗಲೇ ಹೇಳ್ದಂಗೆ ನನಗೆ ಎಜುಕೇಷನ್ಗೆ ತುಂಬಾ ತೊಂದರೆ ಆಗ್ತಿತ್ತು.
ಆದರೆ ನಾನು ತುಂಬ ಈ ಎಜುಕೇಷನ್ ಅದರ ರಿಗಾರ್ಡಿಂಗಾಗಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀನಿ. ಸೊ ಸಜೆಷನ್ಸಲ್ಲಿ ನಿಮ್ಮದು ವಿಡಿಯೋ ಒಂದು ಬಂತು, ಬಟ್ ನಾನು ಅಷ್ಟೆಲ್ಲ ಇದೆಲ್ಲ ನಂಬಲ್ಲ. ಬಟ್ ಆದರೂ ನೋಡೋಣ ಒಂದು ಸಲ ಅಂತ ನಿಮ್ಮ ವಿಡಿಯೋನ ನೋಡಿದೆ. ಆ್ಯಂಡ್ ವಿಶೇಷವಾದ ವಸ್ತುನ ತೊಗೊಂಡು, ಅದು ಶ್ರೀಚಕ್ರ ಅಂತ. ಸೊ ಅದನ್ನು ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ನಾನು ಅದನ್ನು ಆರ್ಡರ್ ಕೂಡ ಮಾಡಿದೆ ಮೆಸೇಜ್ ಮೂಲಕ. ಆ್ಯಂಡ್ ಅದನ್ನು ಆರ್ಡ್ರ್ ಮಾಡಿ 2 ದಿನಕ್ಕೆಲ್ಲ ನನಗೆ ರಿಸಲ್ಟ್ ಸಿಕ್ತು. ಸೊ ನನಗೆ ಕಾನ್ಸಂಟ್ರೇಷನ್ ಮಾಡೋದಾಗಿರಲಿ ಎಲ್ಲ ಒಂಥರ ಮೈಂಡ್ ಫ್ರೆಶ್ ಆಗೋ ಥರ ಎಲ್ಲ ಆಗ್ತಾಯಿತ್ತು. ಆ್ಯಂಡ್ ಮತ್ತೆ 30 ಡೇಸ್ ಆದಮೇಲೆ ನನಗೆ ಶ್ರೀಚಕ್ರ ಬಂತು ಮನೆಗೆ. ಸೊ ಅಷ್ಟರೊಳಗಡೆ ನನಗೆ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂದರೆ ನಂಗೆ ನಂಬೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅವತ್ತಿಂದ ಇವತ್ತುವರೆಗೂ ನಿಮ್ಮನ್ನು ಅದೇ ರೀತಿ ನಂಬ್ತೀನಿ. ನೀವು ಹೇಳೋ ಎಲ್ಲ ಪ್ರತಿಫಲ ಇದೆಲ್ಲ ಪರಿಹಾರಗಳೆಲ್ಲ ನಾನು ಮನೇಲಿ ಮಾಡ್ತೀನಿ. ಸೊ ಈಗ ನಮ್ಮ ಅಪ್ಪ ಅಮ್ಮನೂ ಖುಷಿಯಾಗಿದ್ದಾರೆ ನನ್ನ ಮಾರ್ಕ್ಸ್ ಎಲ್ಲ ನೋಡಿ. ಆ್ಯಂಡ್ ನಾನು ಅಷ್ಟೇ ಕಾಲೇಜಲ್ಲೂ ಒಳ್ಳೆ ಹೆಸರು ತೊಗೊಂಡಿದ್ದೀನಿ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಕೂಡ ಆಗಿದ್ದೀನಿ. ಮನೆಯಲ್ಲೂ ಅಷ್ಟೇ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ ನನ್ನ ಮಾರ್ಕ್ಸ್ ನೋಡಿ. ಎಲ್ಲ ಇದೇ ರೀತಿ ಅಪ್ಪ ಅಮ್ಮಗೂ ಹೇಳ್ತಿದ್ದೆ ನಾನು, ಈ ಥರ ಎಲ್ಲ ಪೂಜೆ ಮಾಡಿ ಶ್ರೀಚಕ್ರದಿಂದ ತುಂಬ ಒಳ್ಳೆಯದಾಗಿದೆ. ಸೊ ನಾನು ವೀಕ್ಷಕರಿಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಯಾರೆಲ್ಲ ಕಷ್ಟ, ಇವಾಗ ಕತ್ಲು ಅಂದಮೇಲೆ ಬೆಳಕು ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ನಿಮ್ಮ ಇದು ಚಾನಲ್, ಯೂಟ್ಯೂಬ್ ಚಾನಲ್ನ ನೋಡಿ ಶ್ರೀಚಕ್ರ ಮನೆಗೆ ತರಿಸ್ಕೊಂಡು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಅಂತ ಸಂದೇಶನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಗುರೂಜಿ. ತುಂಬ ಸಂತೋಷ. ಇನ್ನೂ ಒಂದು ನಾನು ನಿಮಗೆ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ನೀವು ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡ್ರಿ, ಅದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ಒಂದು ಸಮಸ್ಯೆಯಲ್ಲಿ ಪಟ್ಟಿಯಲ್ಲಿ ಬರೆದಿದ್ರು, ನೀವು ಬರೆದಿದ್ರಿ, ನಿಮ್ಮ ತಾಯಿಯವರು ಕೂಡ ಮೆನ್ಷನ್ ಮಾಡಿದರು. ಅದಕ್ಕಿಂತ 2 ತಿಂಗಳು ಮುಂಚಿತವಾಗಿ ನಿಮ್ಮ ತಾಯಿಯವರು ನಮ್ಮ ಹತ್ರ ಒಂದು ದೂರವಾಣಿಯಲ್ಲಿ ಫೋನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಿದರು, ನಿಮ್ಮ ಸಮಸ್ಯೆ ಹೇಳಿದರು. ಅದು ನಿಮ್ಗೆ ಗೊತ್ತಿರಲಿಲ್ಲ. ಅವ್ರು ತಿಳಿಸಿದ್ರು, ನನ್ನ ಮಗಳಿಗೆ ತಿಳಿಸ್ಬೇಡಿ, ಅವರು ಯಾವುದೇ ಪೂಜೆ ಪುನಸ್ಕಾರ ನೀವು ಹೇಳಿದ್ರಲ್ಲ ನಂಬಿಕೆ ಇರಲಿಲ್ಲ ಅಂಥೇಳಿ. ಒಂದು ರೆಮಿಡಿಯನ್ನು, ಫ್ರೀ ರೆಮಿಡಿ ಅವ್ರಿಗೆ ಹೇಳಿದ್ದೆ. ಪ್ರತಿ ಗುರುವಾರ ನಿಮ್ಮ ಹಣೆಗೆ ಅರಿಶಿಣದ ತಿಲಕ ಇಡ್ತಾ ಬನ್ನಿ ಮಗಳ ಹಣೆಗೆ ಅಂಥೇಳಿ. ನೀವು ಸ್ಟಾರ್ಟಿಂಗಲ್ಲಿ ತುಂಬ ಅದಕ್ಕೆ ರಿಜೆಕ್ಟ್ ಮಾಡಿದ್ರಿ, ಅದಕ್ಕೆ ಒಪ್ಪಿರಲಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ, ಮಾಡಿ, ಧೈರ್ಯವಾಗಿ ಮಾಡಿ ಅಂಥೇಳಿ. ಯಾವಾಗ ನಿಮ್ಮ ಹಣೆಗೆ ಅರಿಶಿಣದ ತಿಲಕ ಇಡ್ತಾ ಬಂದರು, ಆವಾಗ ನಿಮ್ಮದು ಸ್ವಲ್ಪ ಸಿಟ್ಟು, ಕೋಪ, ತಾಪ ತಗ್ತಾ ಬಂತು. ದೇವರಲ್ಲಿ, ಭಕ್ತಿಯಲ್ಲಿ ನಂಬಿಕೆ ಬರ್ತಾ ಬಂತು. ಆಗ ನಿಮಗೆ ಈ ಶ್ರೀಚಕ್ರವನ್ನು ಬುಕ್ ಮಾಡ್ಕೋಬೇಕು ಅನ್ನೋ ಪ್ರೇರಣೆ ಮತ್ತೊಂದು. ನೋಡಿ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ವೀಕ್ಷಕರು ನಮ್ಮ ಉಚಿತ ರೆಮಿಡಿ, ಫ್ರೀ ರೆಮಿಡಿ ಅಂತ ಹೇಳ್ತಿರ್ತೀನಲ್ಲ, ಅದನ್ನು ಮಾಡಿಕೊಂಡು ನಂಬಿಕೆ ಅವರಿಗೆ, ಅದಾದ ಮೇಲೆ ಅವರು ಶ್ರೀಚಕ್ರ ಯಂತ್ರಕ್ಕೆ ಬಂದು, ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಅವರಿಗೆ ಆ ನಂಬಿಕೆ ಅನ್ನೋದು ಮುಖ್ಯ. ನಂಬಿಕೆ ಬಂದ ಮೇಲೆ ಇನ್ನೊಂದು ಸ್ಟೆಪ್ ಅವರು ಬರ್ತಾರೆ. ಹಾಗಾಗಿ ಈ ಫ್ರೀ ರೆಮಿಡಿ ಅಂತ ಇದೆಯಲ್ಲ, ಬರೀ ಈ ಫ್ರೀ ರೆಮಿಡಿ ಮಾಡಿಕೊಂಡು ನಮ್ಮ ಒಬ್ಬ ವೀಕ್ಷಕರಿಗೆ, ತದನಂತರ ಶ್ರೀಚಕ್ರ ಇದನ್ನು ಮಾಡಿದ ಮೇಲೆ 12-13 ವರ್ಷದ ಹೆಣ್ಮಗುಗೆ, ಆ ಮಗು ಹುಟ್ಟಿನಿಂದ ಮೂಗಿ ಮತ್ತು ಕಿವುಡು, ಬಾಯಿ ಕಿವಿ ಇರಲಿಲ್ಲ, ಅಂಥದ್ದನ್ನು ಒದಗಿಸಿಕೊಟ್ಟಂಥದ್ದು ಶ್ರೀಚಕ್ರ ಯಂತ್ರ. ಬರೀ ಹಣ, ಆರೋಗ್ಯ, ಸಂಪತ್ತು ಅಂತಷ್ಟೇ ಅಲ್ಲ, 360 ಡಿಗ್ರಿ ಲೈಫಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಕಳೆದು ಹಾಕುತ್ತೆ. ನಂಬಿಕೆ ಮುಖ್ಯ. ನಾವು ಏನು ನಿಯತ್ತಿನಿಂದ ಜೀವನದಲ್ಲಿ ಬಾಳ್ತೀವಿ, ಅದಿದ್ದರೆ ಶ್ರೀಚಕ್ರ ಯಂತ್ರ ಜೀವನವನ್ನು ಪೂರ್ಣವಾಗಿ ಬದಲಾಯಿಸುತ್ತೆ ಅನ್ನೋದಕ್ಕೆ ನಮ್ಮ ಈ 4 ವೀಕ್ಷಕರುಗಳ ಜೀವನದಲ್ಲಿ ನಡೆದಂಥ ಡಿಫ್ರೆಂಟ್ ಅನುಭವಗಳೇ ಮುಖ್ಯ. ಅದು ಸಾಕ್ಷಿ, ಜೀವಂತ ಸಾಕ್ಷಿ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ದೂರದ ಊರಿನಿಂದ ಬಂದಂತಹ ವೀಕ್ಷಕರು ತಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ರು. ಜೀವನನೇ ಬೇಡ, ಸಾಕು. ಇವತ್ತೇನಿದೆ ಪಾಪ ಈ ಸಹೋದರಿ ಈ ಜೀವನದಲ್ಲಿ ಬಿಸ್ನೆಸ್ ಮಾಡಿ ಆ ಸಾಲಗಾರರ ಕಾಟದಿಂದ, ಆಮೇಲೆ ಫುಲ್ಲು ಫ್ರಸ್ಟ್ರೇಷನ್. ಇವರು ಕೂಡ ಒಂದು, ಅವರ ಗಂಡ ಕಾರ್ ಚಾಲಕರಾಗಿದ್ದರು, ಇವರು ವಿದ್ಯಾರ್ಥಿನಿ, ಇವರು ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಬೇಡ ಜೀವನ ಅನ್ನೋಷ್ಟ್ರ ಮಟ್ಟಿಗೆ ಹೋಗಿದ್ದರು. ಅವರ ಜೀವನದಲ್ಲಿ ಬೆಳಕಾಗಿ ಬಂದಿದ್ದು, ಸೂರ್ಯನಂತೆ ಪ್ರಕಾಶ ಕೊಟ್ಟಿದ್ದು, ಹೊಸ ಮರುಜನ್ಮ ಕೊಟ್ಟಿದ್ದು ಶ್ರೀಚಕ್ರ ಯಂತ್ರ. ಅದನ್ನು ನಂಬಿ ಬುಕ್ ಮಾಡಿಕೊಂಡ್ರು. ಜಸ್ಟು 1 ತಿಂಗಳಲ್ಲಿ ಇಲ್ಲಿಟ್ಟೇನು ಪೂಜೆ ಮಾಡ್ತಿದ್ದೀವಿ ಅಲ್ಲೆಲ್ಲ ಕಷ್ಟ ಪರಿಹಾರ ಆಗ್ತಾ ಬಂತು. ಇವತ್ತು ಸಂತೋಷದಿಂದ, ಸಮೃದ್ಧಿಯಿಂದ, ಹ್ಯಾಪಿನೆಸ್ಸಿಂದ ಬಂದು ಅಮ್ಮನವರ ಮುಂದೆ ಕೂತು ತಮ್ಮ ಒಂದು ಲೈವ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಕಷ್ಟ ಕಾರ್ಪಣ್ಯ ಇದ್ದರೆ ಇವತ್ತಿಗೆ ಅದು ಅಂತ್ಯ ಆಗುವಂತಹ ದಿನ. ಯಾಕೆಂದರೆ ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ಸಿಕ್ಕಿದೆ. ಇನ್ನು ಮೇಲೆ ನಿಮ್ಮ ಜೀವನದಲ್ಲಿ ಕಷ್ಟ ಇರೋದಿಲ್ಲ ಬಿಡಿ. ಬಟ್ ಹಾಗೆ ಕೈಕಟ್ಟಿ ಕೂತ್ಕೊಂಡ್ರೆ ಆಗಲ್ಲ, ಆ್ಯಕ್ಷನ್ ತಗೋಬೇಕು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ನಂಬರ್. ಅದಕ್ಕೆ ಈಗಲೇ ನನಗೆ ಶ್ರೀಚಕ್ರ ಯಂತ್ರ ಬೇಕು ಅಂತ ಬುಕ್ ಮಾಡ್ಕೊಳ್ಳಿ. 30 ದಿವಸ ಇಲ್ಲೇ ಪ್ರಾಣ ಪ್ರತಿಷ್ಠಾಪನೆ, ಸಿದ್ಧಿ ಪೂಜೆ ಆದಮೇಲೆ ನಿಮ್ಮ ಮನೆಗೆ ಬರುತ್ತೆ. ಅದು ಮನೆಗೆ ಬಂದ ಮೇಲೆ ಕಷ್ಟದಿಂದ ಸುಖ ಬೆಳಕು ಹೇಗೆ ಬರುತ್ತೆ ಅನ್ನೋದನ್ನು
ಈ ನಮ್ಮ ಸಹೋದರಿಯರು ಲೈವ್ ಎಕ್ಸಾಂಪಲಲ್ಲಿ ನಿಮಗೆ ಹೇಳಿದ್ದಾರೆ. ಇದೇ ಥರ ನೀವು ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದು ಮಾತಾಡ್ತೀರಾ. ಅಂತಹ ಸೌಭಾಗ್ಯ ಕೊಡುತ್ತೆ. ಎಷ್ಟೋ ಕಷ್ಟಗಳಿರುತ್ತೆ. ಈಗ ಕೆಲವೊಬ್ಬರಿಗೆ ಸಾಲ ತೀರ್ತಿರೋದಿಲ್ಲ, ಕೆಲವೊಬ್ಬರು ಬರೀ ಸೋಲು ನೋಡ್ತಾ ಇರ್ತಾರೆ, ಗೆಲುವು ಅನ್ನೋದೇ ಇರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇರೋದಿಲ್ಲ, ಏನೇನೋ ಕಷ್ಟಗಳು, ಅದನ್ನೆಲ್ಲ ಕಳೆದು ಹೊರಗಡೆ ತರುತ್ತೆ ಶ್ರೀಚಕ್ರ ಯಂತ್ರ. ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಬಹಳ ಸೌಭಾಗ್ಯಶಾಲಿಗಳು, ಅದೃಷ್ಟಶಾಲಿಗಳು. ವರಮಹಾಲಕ್ಷ್ಮಿ ಹಬ್ಬದ ದಿನ. ಯಾಕೆಂದರೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕಿಗೆ 26 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ 26 ಲಕ್ಷ ಜನ ಸಬ್ಸ್ಕ್ರೈಬರಲ್ಲಿ ನೀವು 4 ಜನ ವೀಕ್ಷಕರು ಅದೃಷ್ಟಶಾಲಿಗಳು, ಭಾಗ್ಯಶಾಲಿಗಳಾಗಿ ಅಮ್ಮನವರ ಪೂಜೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಖುಷಿಯನ್ನು ಹಂಚ್ಕೊಂಡಿದ್ದೀರಿ. ಯಾವತ್ತಿಗೂ ಕೂಡ ಖುಷಿಯನ್ನು ಹಂಚ್ಕೊಂಡಷ್ಟು ಅದು ವೃದ್ಧಿ ಆಗುತ್ತಂತೆ, ಡಬಲ್ ಆಗುತ್ತಂತೆ. ದೀಪದಿಂದ ದೀಪ ಬೆಳಗು ಮಾನವ ಅಂದ ಹಾಗೆ ಅದು ವೃದ್ಧಿ ಆಗುತ್ತಂತೆ. ಇದೇ ಹ್ಯಾಪಿನೆಸ್ ಇರಲಿ. ಇನ್ನಷ್ಟು ಸುಖ, ಸಮೃದ್ಧಿ, ಸಂಪತ್ತು, ಸುಖ, ಶಾಂತಿಯನ್ನು ಶ್ರೀಚಕ್ರ ಕರುಣಿಸಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.